ಮನುಷ್ಯ ನಾನು ಹೊಲ ಕುಯ್ಯಕ್ಕೆ ಹೋದ್ರೆ ಎಷ್ಟು ಲಗ್ನಿಂಕ ಆಗಿತ್ತು ನಮ್ಗೆ ಹೊಲ ಕುಯ್ಯಕ್ಕೆ ಹೋದ್ರೆ ಅವರು ಒಂದು 100 ಆಳ ಎಷ್ಟು ಆಳದ ಒಂದು ಹೊಡೆದ್ರು. ನಾನು ಹೊಲ್ದಾಗ ಕುತ್ಕೊಂಡಿದ್ದೆ ಮಿಷಿನ್ ಅಂತ ಸಣ್ಣದಾಗ ಬೆಂಚಿ ಬಿಸಿ ಹಾಕಿದ್ರೆ ಕತ್ತಿ ನಮ್ಮ ಹಳ್ಳಿನ ಫೋನ್ ಮಾಡಿದೆ, ಅಪ್ಪ ನಾನು ಆಗಿದ್ನಿ ಅಂತ. ಅವನು ಬಂದು ಅವನು ಬೆದ್ಕೊಂಡಿದ್ದ ಗೋಲಿತ್ತು ಅವ್ರ ಕೈಯಾಗ, ಅದನ್ನೇ ಇವನು ಕಿತ್ಕೊಂಡ. ನನಗೆ ಏನ್ರ ಆಗಿತ್ತು ನೋಡಿ, ಇಂಥ ಎಲಿವೇಟಾಗ ಹಾಕಿದ್ರು 4 ಏಟು ಇಷ್ಟಾರ ಬಡ್ಡಿ ಇಟ್ಕೊಂಡು ಬೆನ್ನುದ್ದಕ್ಕೆ ಹಾಕಿದ್ರ. ನಾವು ಹೊಲ ಅವ್ರು ನಮ್ದು ಹೊಲ ಕೊಡುವಂತ ಅವರು ನಮ್ಮ ಹೆಸರ್ದಾಗ ರಿಜೆಕ್ಟ್ ನೋಡಪ್ಪ, ಇಲ್ಲೆಲ್ಲ ಪತ್ರಗಳ ನನ್ನ ಹೆಸರ್ದಾಗ ಇರೋದು ಅವ್ರು ಕೊಡಕತ್ತಿದೆ. ಸುಮ್ಮನೆ ಹೊಡಿತಾರೆ, ಹೊಡೆದ್ರೆ ನವೀನ್ ಕುಮಾರ್ ಮೈಲಂಡಲ್ಲಿ ಗ್ರಾಮದವರು. ನಾವು ವ್ಯವಸಾಯ ಮಾಡೋದು, ವ್ಯವಸಾಯ ಮಾಡಿಕೊಂಡು ತೋಟದಲ್ಲಿದ್ದೆ. ನಮ್ಮ ಅತ್ತೆ ಅವರು ಶನಿವಾರದಂದು ಸಂಜೆ 5 ಗಂಟೆಯಲ್ಲಿ ನಮ್ಮ ಅತ್ತೆಯವರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಏನು ಅಂತ ಕೇಳಿದಕ್ಕೆ ಹಿಂಗೆ ಹೊಲ ಕೊಯ್ತಾಯಿದ್ರೆ ಇಟ್ಕೊಂಡು ನಮ್ಮ ಇವರು ಸಂಪಂಗಪ್ಪ ಚಂದ್ರಾಯಪ್ಪನವರು ಅವರೆಲ್ಲ ಸೇರಿ ಮಕ್ಕಳೆಲ್ಲ ಸೇರಿ ಹೊಡಿತಾ ಇದ್ದಾರೆ. ಓಡ್ಬಾ ಅಂತ ನಾನು ಗಾಡಿಯಲ್ಲಿ ಹೋಗೋ ತನಕ ಮುನ್ನಿಟ್ಕೊಂಡು ದೊಣ್ಣೆಯಲ್ಲಿ ರಾಡಲ್ಲಿ ಇಟ್ಕೊಂಡು ಹೊಡಿತಾಯಿದ್ರು. ನಾನು ಅವ್ರನ್ನ ಎಳ್ಕೊಂಡೆ ಬಾಸ್ಕೊಳ್ಳೋಷ್ಟರಲ್ಲಿ ಅವ್ರ ಹತ್ರ ಇರೋ ಕುಡಿಗೆಲಲ್ಲಿ ತಲೆ ಹೊಡೆದಿದ್ದಕ್ಕೆ ನೀನು ಬರ್ತೀನೋ ಕಾಪಾಡಕ್ಕ, ನೀನೇನು ದಾನೇನೋ ಮೇಲೆ ನಿಂತಿದ್ದೆ ಅಂತೇಳಿ ಮುಗ್ಳೂರವರು ಇದಕ್ಕ ಬಂದಿರೋರು ಪೊಲೀಸರು ಉಳ್ಕೊಂಡು ಹೋಗಿಲ್ಲ, ನೀವು ಬಂದಿದ್ದೀಯಾ ಅಂತೇಳಿ ಜೊತೆ ಎಳೆದಿದ್ದ ವಿಷಯಕ್ಕೆ ದೊಣ್ಣೆಯಲ್ಲೆಲ್ಲ ನನ್ನ ಜೊತೆ ಬಂದಿದ್ದು ವಿಡಿಯೋ ಎಲ್ಲ ಮಾಡಿಕೊಂಡ್ರೆ ಅವನು ಇದು ಮಾಡಿ ಫೋನ್ ಮಾಡೋದಕ್ಕೆ ಫೋನ್ ನೆಟ್ಕೊಂಡೋಗಿ ನಾವು ಕೊಟ್ಟು ಬೇರೆ ಫೋನಲ್ಲಿ ಇದು ಮಾಡಿಸ್ಕೊಂಡಿದ್ದೆ. ಹೊಲ ಮುಗಿಸಿದ ಅವ್ರ ಸ್ವಂತ ಸ್ವಯಂಚಿತ ಆಸ್ತಿ ಅದು ನಮ್ಮ ಇದು ಅತ್ತೆಯವ್ರದ್ದು. ಅವ್ರು ತಗೊಂಡು ಪ್ರತಿ ವರ್ಷವೂ ಹೊಲ ಬಿಟ್ಕೊಳ್ತಾ ಇರ್ತಾರೆ. ಕೊಯ್ಕೆ ಅಂತಾದರೆ ಆವಾಗ ಅವರು ತನಕ ಹೋಗಿಕ್ಕೆ ಸುಮ್ಮನೆ ಯಾರಾದರೂ ಕೊಡ್ತಾರೆ, ಸುಮ್ಮನೆ ಅವರು ಎಲ್ಲ ಇದು ಮಾಡೋದಕ್ಕೆ. ಪ್ರತಿ ವರ್ಷವೂ ಅವರು ಇದ್ದಾಗೆ ಅದು ಹೊಲ ಕೊಯ್ಯೋ ಟೈಮ್ ಬೇಕಾಗಿ ತೊಂದರೆ ಮಾಡ್ತಾರೆ. ಇದು ಆಗಿದೆ ಬಾ ಅಂತ ಹೇಳಿದ್ರು. ನಾವು ಹೋದ್ರಿ, ಯಾವುದೊಂದು ತಂಟೆ ತೆಗ್ರೋದಕ್ಕೆ ನಾವು ಹೋಗೋರಲ್ಲ. ನಮ್ಮ ಊರಲ್ಲಿ ಹೇಳಿದ್ರೆ ತಿಳ್ಕೊಳ್ಳಿ, ಅವರು ಆ ಥರ ಮಾಡ್ತಾರಂತ ನಮ್ಗೆ ಅಂದ್ಕೊಂಡಿರಲ್ಲ. ನಮ್ಮನ್ನು ಕಾಪಾಡೋರ್ನೂ ಹೊಡಿತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಜೊತೆ ಆಚೆ ಕಡೆ ಮಾಲೂರು ತಾಲೂಕು, ಮಾಲೂರು ಪೊಲೀಸ್ ಸ್ಟೇಷನ್. ನನ್ನ ಹೆಸರು ಮಹದೇವ ಅಂತ. ನಮ್ಮದು ಮುನ್ಸೇಟಹಳ್ಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ನಮ್ಮ ಹೆಸರಲ್ಲಿ 2017ರಿಂದ AC ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಕೇಸ್ ನಂಬರ್ ಬಂದು RA 455 2011-12. ಇದರಲ್ಲಿ 2017ರವರೆಗೂ AC ಕೋರ್ಟಲ್ಲಿ ಕೇಸ್ ನಡೆಯಿತು. 2017ರಲ್ಲಿ ರಾಜಮ್ಮ ಅವರ ಲ್ಯಾಂಡು ರಾಜಮ್ಮ ಅವರಿಗೆ ಅಂತ ಆರ್ಡ್ರ್ ಮಾಡಿದರು. ಆರ್ಡ್ರ್ ಮಾಡಬೇಕಾದ್ರೆ ಅವರು AC ಅವರು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರದ್ದು ಪ್ರಾಪರ್ಟಿ ಯಾರ್ದಿದೆ ಅವ್ರದ್ದು ಅವ್ರ ಹೆಸರಿಗೆ ಖಾತೆ ಮಾಡಿ ಅಂತ ಹೇಳಿದರು. ಅದ್ರ ಪ್ರಕಾರ ನಾವು AC ಕೋರ್ಟಲ್ಲಿ ಇದು ತಹಸೀಲ್ದಾರ್ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ಮತ್ತು 2019ರಲ್ಲಿ 21ರಲ್ಲಿ ನಮ್ಮ AC ಅವರು ಖಾತೆ ಮಾಡಿದ್ರು. 2022ರಲ್ಲಿ ಸರಸ್ವತಮ್ಮ ಅವರು ಅಪೀಲ್ ಹೋದರು. ಸರಸ್ವತಮ್ಮ ಅವರು ಜಮೀನು ಮತ್ತು ರಾಜಮ್ಮ ಅವರು ಗಲಾಟೆ ಇರಬೇಕಾಗಿದ್ದು. ಈ ಸೆಂಟ್ರಲ್ಲಿ ಬೇರೆ ವ್ಯಕ್ತಿ ಸಂಪಂಗಿರಾಮಯ್ಯ ನಂಜುಂಡಪ್ಪ ಅನ್ನೋರು ಬಂದು ನಮ್ಗೆ ಪ್ರತಿ ವರ್ಷವೂ ತೊಂದರೆ ಕೊಡ್ತಾಯಿದ್ರು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಆಗಿದೆ ಸ್ವಾಮಿ, ನಮ್ಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ ನಾವು ಪೊಲೀಸವ್ರ ಕೇಳಿದ್ರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ MLA ಅವ್ರ ಕೈಯಲ್ಲಿ ಪ್ರೆಸರ್ ಹಾಕ್ಸಿ ನಮ್ಗೆ ಅಲ್ಲಿ ಏನೋ ಒಂಥರ ಪರಿಹಾರ ಮಾಡಿ ಕಳಿಸ್ತಾಯಿದ್ರು. ಆ ಥರ ಇದ್ದಾಗ ಈ ಸಾರಿ ನಾವು ಕಟಾವ್ಗೆ ಹೋದಾಗ ಶನಿವಾರ 13/12/2025 ಕಟಾವ್ಗೆ ಸಂಜೆ 5:30 ಹೋದಾಗ ಸುತ್ತಮುತ್ತ ಇದ್ದ ಸಂಪಂಗಿರಾಮಯ್ಯ, ನಾರಾಯಣಸ್ವಾಮಿ, ಕಿರಣ್ ಮತ್ತಿತ್ತ ಈ ಥರವರು ಬಂದು ನಮ್ಮ ಮೇಲೆ ಮಾರಣಕ ಹತ್ತೆ, ಮೊಚ್ಚು, ದೊಣ್ಣೆ, ಖಾರದ ಪುಡಿ ಈ ಥರದ್ದೆಲ್ಲ ತಂದು ಹಾಕಿ
ಬೇರೆ ಔಟ್ ಆಫ್ ಕಡೆಯಿಂದನೂ ಹುಡುಗರನ್ನ ಕರೆಸಿ ನಮ್ಮ ತಾಯಿಯವ್ರನ್ನ ಚೆನ್ನಾಗಿ ಹೊಡಿತಾಯಿದ್ರು. ನಮ್ಮ ತಾಯಿನ ಎತ್ಕೊಳಕ ನಾನು ನಮ್ಮ ತಾಯಿಯ ತಮ್ಮನ ಮಗನ್ನ ಫೋನ್ ಮಾಡಿ ಕರೆಸಿದ್ದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಅವಾಗ ಅವನು ಅಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಮಲಿಯಂಡಲ್ಲಿ ಅಂತ ಹೇಳ್ತಾರೆ. ಅವನು ಬಂದು ನಮ್ಮ ತಾಯಿನ ಎತ್ತಿ ಆ ಗಾಡಿಗೆ ಹಾಕ್ಕೊಳಕ್ಕೆ ಹೋದಾಗ ದಿಲೀಪ್ ಅನ್ನೋನು ಬಂದು ಗಾಡಿನ ಕಿತ್ಕೊಂಡು ಗಾಡಿನ ಚರಂಡಿಯಲ್ಲಿ ತೆಪ್ಪಿ ಮತ್ತು ನಿಮ್ಮ ಆ ಅಜ್ಜಿನೂ ಕಾಪಾಡೋಕೋತೀಯನೋ, ಆ ಅಜ್ಜಿನ ಇವತ್ತು ಸಾಯಿಸ್ತೀನಿ, ಅವ್ರ ವಂಶನೇ ಇಲ್ದಿರೇ ಮಾಡ್ತೀನಿ ಇವತ್ತು ಅಂಥೇಳಿ ಕಿರಣ್ ಅನ್ನೋನು ನಮ್ಮ ತಾಯಿಗೆ ಹೆಲ್ಮೆಟಲ್ಲಿ ಹೊಡೆದು, ಮುಚ್ಚುಗಳಲ್ಲಿ ಹೊಡೆದು, ನಂಜಮ್ಮ ಮತ್ತು ಅವ್ರ ಮಗ ಗೊತ್ತಿಲ್ಲ ಅವ್ರ ಹೆಸರೇನಂತ, ಅವರು ರಾಂಪುರ ಬೇರೆ ಊರವರು, ಅವರೆಲ್ಲ ಬಂದು ನಮ್ಮ ತಾಯಿಗೆ ಹೊಡೆದು ಚೆನ್ನಾಗಿ ಹೆಲ್ಮೆಟ್ ಎಲ್ಲ ಪೀಸ್ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ, ಸೊಂಟ ಫ್ರ್ಯಾಕ್ಚರ್ ಆಗಿದೆ. ಪುಡಿ ಹಾಕಿ ಈಗ ನಾನೇ ಹಾಕಿದ್ದೀನಿ ಅಂತೇಳಿ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೊಡ್ತೀವಿ.